ಕನ್ನಡದ ಮಕ್ಕಳಿಗೆ ಇವತ್ತಿನ ಅವಕಾಶ ಎಲ್ಲಿದೆ ಅಂತ ಕೇಳಿದ್ರೆ ಕೋಟಾಗಳಲ್ಲಿದೆ. ಕೋಟಾಗಳಲ್ಲಿ ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಕೋಟಾ 15%, ಇದು ಹಳ್ಳಿಗಾಡಿನ ಮಕ್ಕಳಿಗೆ 5% ಕನ್ನಡ ಮಾಧ್ಯಮದಲ್ಲಿ ಓದಿರೋ ಮಕ್ಕಳಿಗೆ. ಈ ರೀತಿಯ ಒಂದು ಆಸರೆಯಲ್ಲಿ ಮಾತ್ರವೇ ಕನ್ನಡದವರಿಗೆ ಅವಕಾಶ ಸಿಗ್ತಾ ಇದೆ. ನಾವು ನಮ್ಮ ಸಾಮರ್ಥ್ಯದಿಂದ ನಾವು ಈ ಸ್ಪರ್ಧೆಯನ್ನು ಗೆದ್ದು ವೃತ್ತಿ ಶಿಕ್ಷಣದ ಪ್ರವೇಶ ಮಾಡ್ತೀವಿ ಅಂತ ಅನ್ಬೇಕಾದ್ರೆ ಕನ್ನಡ ಮಾಧ್ಯಮದಲ್ಲಿ ಕಲಿತ ಮಕ್ಕಳು PUC ಮುಗಿಸೋ ಹೊತ್ತಿಗೆ ಇಂಗ್ಲೀಷ್ನಲ್ಲಿ ತಕ್ಕ ಮಟ್ಟಿಗೆ ಪ್ರಭುತ್ವ ತಗೊಂಡ್ರೆ ಮಾತ್ರ ಅವರು CETನ ಬರೆದು ದಾಟಿಕೊಂಡು ಮುಂದಕ್ಕೆ ಹೋಗುವಂಥ ವ್ಯವಸ್ಥೆ ಇದೆ, ಅಥವಾ ನೀಟ್ ಪರೀಕ್ಷೆನ ಬರೆಯೋಕೆ ಆಗುವಂಥ ವ್ಯವಸ್ಥೆ ಇದೆ. ಹೀಗಿದ್ದಾಗ ನಾವು ಇಲ್ಲಿ ಏನು ಮಾತಾಡ್ತಾ ಇದ್ದೀವಿ? ಎರಡನೆಯದಾಗಿ ಉದ್ಯೋಗಾವಕಾಶಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಉದ್ಯೋಗಾವಕಾಶಗಳು ಸಾಮಾನ್ಯವಾಗಿ ನಮಗೆ ಸರ್ಕಾರಿ ಉದ್ಯೋಗಗಳು, ಖಾಸಗಿ ಉದ್ಯೋಗಗಳು ಕಾಣಿಸ್ತಾ ಇದೆ. ಸರ್ಕಾರಿ ರಾಜ್ಯ ಸರ್ಕಾರದ ಉದ್ಯೋಗಗಳಲ್ಲಿ ನೇಮಕಾತಿ ನಡಿಬೇಕಾದಾಗ ಕನ್ನಡ ಬರಬೇಕು, ಕನ್ನಡ ಓದಿರಬೇಕು ಇತ್ಯಾದಿಗಳಿದೆ. ತಕ್ಕಮಟ್ಟಿಗೆ ಕನ್ನಡದ ಮಕ್ಕಳಿಗೆ ಸಿಗುತ್ತೆ. ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ ಏನಾಗುತ್ತೆ? ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ ನೇಮಕಾತಿ ಪರೀಕ್ಷೆಗಳು ಹೇಗೆ ನಡೆಯುತ್ತೆ? ಇಲ್ಲಿ ಕನ್ನಡದಲ್ಲಿ ಪರೀಕ್ಷೆಗಳು ಸಿಗುತ್ತಾ? ಮೊದಲನೇ ಪ್ರಶ್ನೆ. ಕನ್ನಡದಲ್ಲಿ ಪರೀಕ್ಷೆಗಳು ಹೋರಾಟ ಮಾಡಿದ್ರೆ ಸಿಗುತ್ತೆ. ರೈಲ್ವೆನಲ್ಲಿ ನೇಮಕಾತಿ ಆಗಬೇಕು ಅಂದರೆ ಡಿಫಾಲ್ಟ್ ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಪರೀಕ್ಷೆಗಳಿರುತ್ತೆ. ಕನ್ನಡದಲ್ಲಿ ಪರೀಕ್ಷೆ ಕೊಡಬೇಕು ಅಂದರೆ ಅದು ನಮಗೆ ಕೊಟ್ಟಂಥ ಒಂದು ದಾನವೋ ಕರುಣೆಯೋ ತೋರಿಸಿ ಕೊಡುವಂಥ ಪರಿಸ್ಥಿತಿ ಇದೆ. ಇದೇ ರೀತಿ ಮತ್ತು ರೈಲ್ವೆ ನೇಮಕಾತಿ ಇರ್ಬೋದು, ಬ್ಯಾಂಕಿಂಗ್ ನೇಮಕಾತಿ ಇರ್ಬೋದು. ರೂರಲ್ ಬ್ಯಾಂಕಿಂಗ್ ನೇಮಕಾತಿಯಲ್ಲಿ ಆದಂಥ ಅನ್ಯಾಯಗಳು ಇಡೀ ಭಾರತ ಸರ್ಕಾರವೇ ನಿಂತು ಕನ್ನಡಿಗರಿಗೆ ಅವಕಾಶ ತಪ್ಪಿಸಬೇಕು ಅನ್ನೋ ರೀತಿಯಲ್ಲೇ ರೂಪಿಸಿರೋ ನಿಯಮಗಳ ಕಾರಣದಿಂದ ಆಗ್ತಾ ಇದೆ. ಯಾವುದು 2014ರಲ್ಲಿ ಇಲ್ಲೇ 10ನೇ ತರಗತಿ ತನಕ ಕನ್ನಡ ಓದಿರೋದು ಕಡ್ಡಾಯ ಆಯಿತು ಗ್ರಾಮೀಣ ಬ್ಯಾಂಕಿಂಗ್ ನೇಮಕಾತಿಗೆ. ಇವತ್ತಿನ ದಿನ ಅದರ ಕಾರಣದಿಂದ ಆ ಪರೀಕ್ಷೆಗಳು ಕರ್ನಾಟಕದವರೇ ಬರೀತಾ ಇದ್ರು. ಈ ಮಕ್ಕಳಿಗೆ ಸಿಗ್ತಾ ಇತ್ತು. ವರ್ಷಕ್ಕೆ 8,000 7,000 ಹುದ್ದೆಗಳು. ಇವತ್ತಿನ ದಿನ ಅದನ್ನು ಬ್ಯಾಂಕಿಂಗ್ ನೇಮಕಾತಿ ಸಂಸ್ಥೆಗೆ ಕೊಟ್ಟಿರೋದ್ರಿಂದ ಪರೀಕ್ಷೆಗಳು ಕೂಡ ಭಾರತದ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತೆ. ನಮ್ಮ ಊರಿನ ಒಂದು ಸಣ್ಣ ಬ್ಯಾಂಕಿಂಗ್ ಕ್ಲರ್ಕ್ ಹುದ್ದೆಗೂ ಕೂಡ ಇಡೀ ಭಾರತದಲ್ಲಿರುವಂಥವ್ರ ಜೊತೆ ನಾವು ಸ್ಪರ್ಧೆ ಮಾಡಬೇಕಾಗಿದೆ. ಈ ದುರಂತ ಏನಂದರೆ ಇದು ಬರೀ ಉದ್ಯೋಗಕ್ಕೆ ಮಾತ್ರ ಸೀಮಿತವಾಗಿಲ್ಲದೆ ಇವತ್ತು ಹಳ್ಳಿಗಳಲ್ಲಿ ನಮಗೆ ಬ್ಯಾಂಕ್ಗೆ ಹೋದರೆ ನಮ್ಮ ಭಾಷೆಯಲ್ಲಿ ಸೇವೆ ಸಿಗ್ತಿಲ್ಲ, ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ, ಇವ್ರು ಯಾರೋ ಕೂತಿರೋರು ಅನ್ನೋವಂಥ ದುಸ್ಥಿತಿಗೆ ಇಡೀ ನಾಡನ್ನು ತಗೊಂಡೋಗಿ ನಿಲ್ಲಿಸಿದೆ. ಇದನ್ನು ನೋಡಿದಾಗ ಹಾಗಾದರೆ ಖಾಸಗಿನಲ್ಲಿ ಏನಾಗ್ತಾ ಇದೆ? ಖಾಸಗಿ ಹುದ್ದೆಗಳು ಏನಾಗ್ತಾ ಇದೆ? ಖಾಸಗಿ ಸಂಸ್ಥೆ ಕೆಲಸಗಳು ಏನಾಗ್ತಾ ಇದೆ ಅಂದರೆ ಖಾಸಗಿನಲ್ಲಿ ಇದು ಮಾಧ್ಯಮ ಅಥವಾ ಮತ್ತೊಂದಕ್ಕೆ ಸಂಬಂಧವಿಲ್ಲದಂಗೆ ಖಾಸಗಿ ಸಂಸ್ಥೆಗಳು ಎದುರಿಸ್ತಾ ಇರೋದು ಎಂಪ್ಲಾಯಬಿಲಿಟಿ, ಅಂದರೆ ನೇಮಕಾತಿ ಆಗಬಲ್ಲ ಯೋಗ್ಯತೆ ಇರುವಂಥ ವಿದ್ಯಾರ್ಥಿಗಳ ಕೊರತೆ. ಇದಕ್ಕೇನಂತಂದರೆ ಕಾಲೇಜು ಶಿಕ್ಷಣಕ್ಕೂ ಮತ್ತು ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳ ನಿರೀಕ್ಷೆಗೂ ದೊಡ್ಡ ಕಂದರ ಇದೆಯಲ್ಲ, ಇದನ್ನು ತುಂಬುವಂಥ ಕೆಲಸಗಳಾಗಿಲ್ಲ. ಹಾಗಾಗಿ ಇಲ್ಲಿ ದೊಡ್ಡ ಕಂದಕ ಕಾಣಿಸ್ತಾ ಇದೆ. ಅದರಲ್ಲೂ ಯಾವ ಮಕ್ಕಳು ನಾನು ಆಗಲೇ ಹೇಳಿದಾಗೆ ಇನ್ನೊಂದು ಭಾಷೆ ಇಂಗ್ಲೀಷ್ನಲ್ಲಿ ಒಂದು ತಕ್ಕ ಮಟ್ಟಿಗೆ ಪ್ರಭುತ್ವ ಗಳಿಸ್ಕೋತಾರೆ, ತಮ್ಮ ಪ್ರಾಥಮಿಕ ಓದು ಕನ್ನಡದಲ್ಲೇ ಓದಿರಲಿ ಯಾವುದರಲ್ಲೇ ಓದಿರಲಿ, ಅಂಥವ್ರು ಮಾತ್ರ ಇಲ್ಲಿ ಒಳಗೆ ಹೋಗ್ತಾರೆ ಅನ್ನುವಂಥ ವ್ಯವಸ್ಥೆ ನಾವು ಕಟ್ಕೊಂಡಿದ್ದೀವಿ ಈ ದೇಶದಲ್ಲಿ. ಹಾಗಿದ್ದಾಗ ಈಗ ನಾವು ಏನು ಮಾಡ್ತಾ ಇದ್ದೀವಿ? ಏನು ಮಾಡುತ್ತೆ ಇಡೀ ಸಮಾಜ ಅಂದರೆ ಕನ್ನಡಿಗರ ದುಸ್ಥಿತಿ. ನಾವೀಗ ಸರ್ಕಾರನ ಕೇಳ್ತೀವಿ, 70% ಮೀಸಲಾತಿ ಕನ್ನಡಿಗರಿಗೆ ಬೇಕು, ನಮ್ಮ ಸ್ಥಳೀಯ ಹುದ್ದೆಗಳಲ್ಲಿ ಮೀಸಲಾತಿ ಬೇಕು, ನಮ್ಮ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ಮೀಸಲಾತಿ ಬೇಕು. ಈ ಒಂದು ಬೇಡಿಕೆ ಇದೆ. ಇದು ನ್ಯಾಯಯುತವಾದ ಹಕ್ಕು, ಅದೆಲ್ಲ ಸರಿಯೇ. ಆದರೂ ಬೇಡುವಂಥ ಪರಿಸ್ಥಿತಿಗೆ ಈ ಸಮಾಜ ನಾವು ತಲುಪಿದ್ದೇವೆ. ಇದಕ್ಕೆ ನಾವು ಕಾರಣನ ಕೂಡ ನೋಡ್ತಾ ಹೋದರೆ ಸರ್ಕಾರಕ್ಕೆ ಇವತ್ತು ಶಿಕ್ಷಣದ ಬಗ್ಗೆ ಇರುವಂಥ ದೃಷ್ಟಿಕೋನ, ನಮ್ಮ ಸರ್ಕಾರಕ್ಕೆ 7ನೇ ತರಗತಿ ತನಕ ಕನ್ನಡ ಒಂದು ಕಲಿತುಬಿಟ್ರೆ ಸಾಕು, ಕನ್ನಡ ಒಂದು ಭಾಷೆ ಆಗಿಬಿಟ್ರೆ ಸಾಕು, ಕನ್ನಡ ಒಂದು ಒಂದು ಮಾಧ್ಯಮವಾಗಿ ಕಲಿತೀವಿ ಅಂದರೆ 5ನೇ ತರಗತಿ ತನಕ ಸಾಕು. ಮತ್ತು ಜನರ ಬೇಡಿಕೆ ಏನಿದೆ, ಜನರಿಗೆ ಏನು ಬೇಕಿದೆ ಅದನ್ನು ನಾವು ಕೊಡ್ತೀವಿ. ಜನರಿಗೆ 1ನೇ ಕ್ಲಾಸಿಂದ ತಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ಬೇಕು, ಅದಕ್ಕೆ ಇಂಗ್ಲೀಷ್ ಮಾಧ್ಯಮ ತೆರಿತೀವಿ ಅನ್ನೋವಂಥ ಮನಸ್ಥಿತಿ ಇದೆ. ಸರಿ, ಜನರಿಗೆ ಯಾಕೆ ಆ ಒಲವಿದೆ? ನನ್ನ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೆ ಅನ್ನ ಸಿಗುತ್ತೋ ಸಿಗಲ್ವೋ ಅನ್ನೋ ಪ್ರಶ್ನೆನೇ ಇಲ್ಲ. ಕನ್ನಡದಲ್ಲಿ ಅನ್ನ ಸಿಗುತ್ತೆ. ನಮ್ಮ ಮಕ್ಕಳಿಗೆ ಬೇಕಿರೋದು ಮೃಷ್ಟಾನ್ನ. ಈ ಮೃಷ್ಟಾನ್ನ ನಮಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದ್ರೆ ಸಿಗುತ್ತೆ ಅನ್ನೋವಂಥ ಸಾರ್ವತ್ರಿಕವಾದ ನಂಬಿಕೆ ಇವತ್ತು ಜನರಲ್ಲಿ, ಕನ್ನಡ ನಾಡಿನ ಜನರಲ್ಲಿ ಹುಟ್ಟುಕೊಂಡಿದೆ. ಅದು ಬಲಿಷ್ಠವಾಗಿ ಬೆಳೆದಿದೆ. ಅದೇ ಕಾರಣಕ್ಕೆ ನಾವು ಕನ್ನಡ ಮಾಧ್ಯಮದ ಶಾಲೆಗಳು ಮುಚ್ತಾ ಇರೋದನ್ನ, ಕನ್ನಡ ಶಾಲೆಗಳಲ್ಲಿ ಸೇರಿಸೋ ಮಕ್ಕಳ ಕೊರತೆ ಇರೋದನ್ನು, ಕನ್ನಡ ಶಾಲೆಗಳು ಬಿಟ್ಟು ಖಾಸಗಿ ಶಾಲೆಗಳು, ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಹೆಚ್ಚೆಚ್ಚು ಹುಟ್ಟುಕೊಳ್ತಾ ಇರೋದಕ್ಕೆ ಮೂಲತಃ ಇದೇ ಕಾರಣವಾಗಿ ನಮಗೆ ಕಾಣಿಸ್ತಾ ಇದೆ.